ಬಂಧುಗಳೇ, ಶಾಸಕನಾಗಿದ್ದಂತ ವಿನಯ್ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೀವಾವಧಿ ಅಂದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕ್ಲಾರಿಟಿ ಕೊಟ್ಟಿದೆ. ಜೀವನ ಪರ್ಯಂತ ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ. ಸನ್ನಡತೆಯ ಆಧಾರದ ಮೇಲೆ ರಿಲೀಸ್ ಆಗಬೇಕಂದ್ರೂ ಕೂಡ ಕನಿಷ್ಠ 20 ವರ್ಷಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾಗತ್ತೆ. ಶಾಸಕನಾಗಿದ್ದ ವಿನಯ್ ಕುಲಕರ್ಣಿ ಇದೀಗ ಶಾಸಕ ಸ್ಥಾನವನ್ನು ಕಳ್ಕೊಳ್ತಾ ಇದ್ದಾರೆ. ಯಾವ ರಾಜಕೀಯ ಬದುಕು ಹಸನಾಗಿರ್ಲಿ ಅಂತ ಹೇಳಿ ಕೊಲೆ ಮಾಡಿಸುವ ಹಂತದವರೆಗೆ ಹೋದ್ರು, ಅದೇ ಪ್ರಕರಣದಲ್ಲಿ ಇದೀಗ ತಮ್ಮ ರಾಜಕೀಯ ಬದುಕನ್ನು ಕೂಡ ಮಸುಕಾಗಿಸಿಕೊಂಡಿದ್ದಾರೆ ವಿನಯ್ ಕುಲಕರ್ಣಿ. ಓಕೆ, ವಿನಯ್ ಕುಲಕರ್ಣಿದಾಯ್ತು. ಇನ್ನೊಂದು ಹೆಸರನ್ನು ಕೂಡ ನೀವು ಕೇಳಿರ್ತೀರಿ. ಅವರೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರೆ ಚನ್ನಕೇಶವ ಟಿಂಗ್ರಿಕರ್ ಎನ್ನುವಂತಹ ವ್ಯಕ್ತಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಈ ವ್ಯಕ್ತಿ ಯಾರು ಅಂದ್ರೆ ಪೊಲೀಸ್ ಅಧಿಕಾರಿ. ಈತನ ಪಾತ್ರ ಏನು ಅಂದ್ರೆ, ಆಗ ಸಚಿವನಾಗಿದ್ದಂತ ವಿನಯ್ ಕುಲಕರ್ಣಿಯ ಬೂಟು ನೆಕ್ಕುವಂತಹ ಕೆಲಸ, ದುಡ್ಡು ತಗೊಂಡು ತಾನು ಯೂನಿಫಾರ್ಮ್ ಅನ್ನು ಧರಿಸಿದ್ದೇನೆ ಅನ್ನೋದನ್ನು ಕೂಡ ನೋಡದೆ, ಒಂದು ಗೌರವಯುತವಾದಂಥ ಕೆಲಸದಲ್ಲಿ ಇದ್ದೇನೆ ಅನ್ನೋದನ್ನು ಕೂಡ ನೋಡದೆ, ಸಚಿವರ ಬೂಟು ನೆಕ್ಕುವಂತ ಕೆಲಸ, ಹೇಸಿಗೆ ತಿನ್ನುವಂತ ಕೆಲಸವನ್ನ ಮಾಡಿದ್ದಂತ ಚನ್ನಕೇಶವ ಟಿಂಗ್ರಿಕರ್ ಇದೀಗ 7 ವರ್ಷ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಏನಾಯ್ತು ಅಂದ್ರೆ, ಯೋಗೇಶ್ ಗೌಡ ಹತ್ಯೆಗೆ ಮೊದಲು ಪ್ಲಾನ್ ಎಲ್ಲ ರೂಪಿಸ್ತಾರಲ್ಲ, ಆ ಪ್ಲಾನ್ ರೂಪಿಸುವಂತ ಸಭೆಯಲ್ಲೂ ಕೂಡ ಚನ್ನಕೇಶವ ಟಿಂಗ್ರಿಕರ್ ಇದ್ರಂತೆ. ಅದಾದ ಬಳಿಕ ಯೋಗೇಶ್ ಗೌಡ ಹತ್ಯೆ ಆದ ಬಳಿಕ ಯೋಗೇಶ್ ಗೌಡ ಪತ್ನಿ ಕಣ್ಣೀರು ಹಾಕಿದ್ರು ಕೂಡ ದೂರನ್ನ ಆರಂಭದಲ್ಲಿ ತೆಗೆದುಕೊಂಡಿರಲಿಲ್ಲ. ಅದಾದ ಬಳಿಕ ವಿನಯ್ ಕುಲಕರ್ಣಿ ಹೆಸರನ್ನ ಹೇಳಿದ್ರು ಕೂಡ FIR ದಾಖಲಿಸ್ಕೊಳ್ತಾರೆ, ಆದರೆ ವಿನಯ್ ಕುಲಕರ್ಣಿ ಹೆಸರನ್ನ ಸೇರಿಸಲಿಲ್ಲ. ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ, 6 ಮಂದಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಬರ್ತಾರಲ್ಲ, ಆ 6 ಮಂದಿಯನ್ನ ಗಡಿಬಿಡಿಯಲ್ಲಿ ಅರೆಸ್ಟ್ ಮಾಡಿ ಕಾನೂನು ಪ್ರಕ್ರಿಯೆ ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ನಿಜವಾದಂತ ಸಾಕ್ಷಿಯನ್ನ ಕಲೆ ಹಾಕಲಿಲ್ಲ, ನಿಜವಾದಂತ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಿಲ್ಲ, ಮಾರಕಾಸ್ತ್ರಗಳನ್ನ ವಶಕ್ಕೆ ತೆಗೆದುಕೊಳ್ಳಿಲ್ಲ, ಟವರ್ ಡಮ್ ತೆಗೆದುಕೊಳ್ಳಿಲ್ಲ, ಏನನ್ನೂ ಕೂಡ ಮಾಡಲಿಲ್ಲ. ಈ 6 ಮಂದಿಯನ್ನ ಫ್ರೇಮ್ ಮಾಡ್ಬೇಕಿತ್ತಲ್ಲ, ಇವರೇ ಆರೋಪಿಗಳು ಅಂತ ಹೇಳಿ, ಅದಕ್ಕೆ ತಕ್ಕ ಹಾಗೆ ಸಾಕ್ಷಿಯನ್ನ ಸೃಷ್ಟಿಸ್ತಾ ಹೋಗ್ತಾರೆ, ನಿಜವಾದಂತ ಸಾಕ್ಷಿಯನ್ನ ನಾಶ ಮಾಡ್ತಾ ಹೋಗ್ತಾರೆ ಈ ಚನ್ನಕೇಶವ ಟಿಂಗ್ರಿಕರ್. ಈ ಮೂಲಕ ಸಚಿವರ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಬಿಡ್ತಾರೆ ಚನ್ನಕೇಶವ. ಸಚಿವರು ಹೇಳಿದ್ದೆಲ್ಲವನ್ನು ಕೂಡ ಮಾಡ್ತಾ ಹೋಗಿಬಿಡ್ತಾರೆ. ಅದಾದ ನಂತರ ಹೀಗೆ ಚನ್ನಕೇಶವ ಹೇಗೆ ಪ್ರಕರಣವನ್ನು ದಿಕ್ತಪ್ಪಿಸೋದಕ್ಕೆ ಸಾಧ್ಯವೋ ಅಥವಾ ಚಪ್ಪಡಿ ಕಲ್ಲನ್ನು ಎಳೆಯೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಹೋರಾಟವನ್ನ ಮಾಡ್ತಿರ್ತಾರೆ ಅವ್ರ ಮನೆಗೆ ಹೋಗಿ ಧಮಕಿ ಹಾಕೋದು, ಅವ್ರಿಗೆ ಹೆದರಿಸೋದು, ಅದನ್ನು ಕೂಡ ಮಾಡಿದ್ರು. ಇನ್ನೊಂದಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಸಾಥನ್ನ ಕೊಟ್ಟಿದ್ರು. ವಾಸುದೇವ್ ನೀಲಕೇಣಿ ಅಂತ ಅವ್ರ ಹೆಸರು ಕೇಳಿ ಬಂದಿತ್ತು. ಆರೋಪಿಗಳ ಲಿಸ್ಟ್ ನಲ್ಲಿ ಅವರು ಕೂಡ ಇದ್ರು. ಅದು ನಿರ್ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಹಾಗೆ ತುಳಿಜಪ್ಪ ಸುಲ್ಫಿ ಅಂತ ಹೆಸರು ಒಂದು ಬಂದಿತ್ತು, ಚಂದ್ರಶೇಖರ್ ಅಂತ ಹೆಸರು ಬಂದಿತ್ತು. ಇನ್ನೊಂದಷ್ಟು ಮಂದಿ ಸುಳ್ಳು ಸಾಕ್ಷಿಯನ್ನು ಕೂಡ ಹೇಳಿದ್ರು. ಪೊಲೀಸರೇ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಆರಂಭದಲ್ಲಿ ಚನ್ನಕೇಶವ ಟಿಂಗ್ರಿಕರ್ ನಾವು ಆಡಿದ್ದೆ ಆಟ ಅಂತ ಆರಾಮಾಗಿದ್ರು. ಆದ್ರೆ ಯಾವಾಗ CBI ತನಿಖೆಗೆ ವಹಿಸಲಾಯ್ತು, ಚನ್ನಕೇಶವ ಟಿಂಗ್ರಿಕರ್ ಬಂಡವಾಳ ಬಯಲಾಯಿತು. ಧಾರವಾಡ ಉಪನಗರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ವ್ಯಕ್ತಿ, ಆಗ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂಥ ವ್ಯಕ್ತಿ, CBI ಶಾಕ್ ಆಗ್ಬಿಡುತ್ತೆ ಎಷ್ಟು ಕೆಟ್ಟದಾಗಿ ತನಿಖೆ ಮಾಡಿದ್ದಾರೆ ಅಂತ ಹೇಳಿ. ಅದಾದ ಬಳಿಕ CBI ಕೂಡ ಇವರನ್ನ ಅರೆಸ್ಟ್ ಮಾಡುವ ಹಂತದವರೆಗೆ ಹೋಗುತ್ತೆ. ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಇದೀಗ ಚನ್ನಕೇಶವ ಟಿಂಗ್ರಿಕರ್ 7 ವರ್ಷ ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ.